30 ಅಡಿ ಆಳದ ಬಾವಿಗೆ ಕಾಡಾನೆಗಳು ಬಿದ್ದಿದ್ದಾವೆ. ಬಾವಿಯಿಂದ ಹೊರ ಬರೋದಕ್ಕೆ ಸಾಧ್ಯ ಆಗದೆ ಪಾಪ ಕಾಡಾನೆಗಳು ನೆರಳಾಟವನ್ನ ಅನುಭವಿಸಿದ್ದಾವೆ. ಸೊ ಎಲ್ಲಿ ಈ ಘಟನೆ ಆಗಿರೋದು? ರಾತ್ರಿಯಿಡೀ ಕಾರ್ಯಾಚರಣೆಯನ್ನ ನಡೆಸಿ ಕಾಡಾನೆಗಳನ್ನ ರಕ್ಷಣೆ ಮಾಡಲಾಗಿದೆ. ಬಾವಿಯಿಂದ ಹೊರಬರಲಕ್ಕೆ ಸಾಧ್ಯ ಆಗದೆ ಕಾಡಾನೆಗಳು ಪಾಪ ನರಳಾಟವನ್ನು ಅನುಭವಿಸಿದ್ದಾವೆ. ರಾತ್ರಿಯಿಡೀ ಕಾರ್ಯಾಚರಣೆಯನ್ನ ನಡೆಸಿ ಕಾಡಾನೆಗಳ ರಕ್ಷಣೆ ಕೂಡ ಮಾಡಲಾಗಿದೆ. ಅರಣ್ಯ ಇಲಾಖೆಯಿಂದ ಕಾಡಾನೆಗಳ ರಕ್ಷಣೆ ಆಗಿರುವಂಥದ್ದು ಆನೇಕಲ್ ಕುಂಡಲಂ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ರಾಜ್ಯ ಗಡಿ ಭಾಗ ತಮಿಳುನಾಡಿನ ಡೆಂಕಣಿ ಕೋಟೆಯಲ್ಲಿ ಆಗಿರುವಂತಹ ಘಟನೆ ಇದು. ಪಾಪ ಗೊತ್ತಿಲ್ಲದೆ ಬಿದ್ದುಬಿಟ್ಟಿದ್ದಾವೆ 30 ಅಡಿ ಆಳದ ಬಾವಿಗೆ. ಸೊ ಹೊರಗಡೆ ಬರೋದಕ್ಕೆ ಆಗದೆ ಚೀರಾಟ ಕೂಗಾಟವನ್ನ ಮಾಡಿದ್ದಾವೆ. ಸೊ ಯಾರೋ ಸ್ಥಳೀಯರು ಅದನ್ನ ಗಮನಿಸಿ ಇದೀಗ ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ಮುಟ್ಟಿಸಿದ್ದಾರೆ. ಅರಣ್ಯ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಇದೀಗ 30 ಅಡಿ ಆಳದಲ್ಲಿ ಬಿದ್ದಿದ್ದಂತಹ ಕಾಡಾನೆಗಳನ್ನ ರಕ್ಷಣೆ ಕೂಡ ಮಾಡಿದ್ದಾರೆ. ಬಾವಿಯಲ್ಲಿ ಬಿದ್ದು ಪಾಪ ಒದ್ದಾಟವನ್ನು ನಡೆಸ್ತಾ ಇದ್ರು, ಕಿರ್ಚಾಡ್ತಾ ಇದ್ರು. ಯಾರಾದರೂ ರಕ್ಷಣೆಗೆ ಬರ್ತಾವ ಅಂತ ಹೇಳಿ ಮೂಕ ಪ್ರಾಣಿಗಳು ಈ ರೀತಿಯಾದಂತಹ ಸಂದರ್ಭದಲ್ಲಿ ಕಿರ್ಚಾಡೋದೆಲ್ಲ ಮಾಡ್ತವೆ. ಸೊ ಆನೆಗಳಿಗೆ ಸ್ವಲ್ಪ ಸೌಂಡ್ ಜಾಸ್ತಿ ಇರುತ್ತೆ, ಸೊ ಕೇಳಿಸುತ್ತೆ. ಸೊ ಯಾರಾದರೂ ರಕ್ಷಣೆಗೆ ಬರಲಿ ಅನ್ನುವಂತಹ ಹೇಳಿ ಕೂಗಾಡ್ತಿದ್ವಂತೆ. ಸೊ ಸ್ಥಳೀಯರು ಇದನ್ನ ಕಂಡು ಅರಣ್ಯ ಇಲಾಖೆಗೆ ಮಾಹಿತಿ ಮುಟ್ಟಿಸಿ ರಾತ್ರಿಯಿಡೀ ಕಾರ್ಯಾಚರಣೆಯನ್ನ ಮಾಡಿ ಆನೆಗಳನ್ನ ರಕ್ಷಣೆ ಮಾಡಲಾಗಿದೆ. 2 ಕಾಡಾನೆಗಳ ರಕ್ಷಣೆಯಾಗಿದೆ. ದೃಶ್ಯಾವಳಿಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. 30 ಅಡಿ ಆಳ ಅಂತಂದ್ರೆ ಸಣ್ಣ ಪುಟ್ಟ ಆಳ, ಬಹಳ ದೊಡ್ಡ ಮಟ್ಟದಲ್ಲಿ ಆಳ ಇರುತ್ತೆ. ಗೊತ್ತಿಲ್ಲದೇ ಬಿದ್ದಿರುವಂತಹ ಘಟನೆ ಆಗಿರುವಂಥದ್ದು. ಸೊ ಹಾಗಾಗಿ ಇದೀಗ 2 ಆನೆಗಳನ್ನ ಅರಣ್ಯ ಇಲಾಖೆಯ ಅಧಿಕಾರಿಗಳು ರಕ್ಷಣೆ ಮಾಡಿದ್ದಾರೆ. ಇದೀಗ ವೈದ್ಯಕೀಯವಾಗಿ ಏನೆಲ್ಲ ಚಿಕಿತ್ಸೆಯನ್ನ ಕೊಡಬೇಕು ಅದೆಲ್ಲ ಚಿಕಿತ್ಸೆಯನ್ನ ಕೂಡ ಕೊಡಲಾಗ್ತಾ ಇದೆ.